ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಜನತಾ ನ್ಯೂಸ್ ಕನ್ನಡ. ನಾನು ಶರತ್. ಮುಂದಿನ ವಿಶೇಷವಾದ ಸುದ್ದಿ ಏನಪ್ಪಾ ಅಂದ್ರೆ, ರಾಜ್ಯದಲ್ಲಿ ಇವತ್ತಿಂದ SSLC ಪರೀಕ್ಷೆಗಳು ಶುರುವಾಗಿದೆ. ಸೊ ಮುಂದಿನ ತಿಂಗಳು 2ನೇ ತಾರೀಕುವರೆಗೂ, ಅಂದ್ರೆ ಏಪ್ರಿಲ್ 2ನೇ ತಾರೀಕುವರೆಗೂ ಈ ಎಕ್ಸಾಮ್ಸ್ ನಡೆಯುತ್ತೆ. ಸೊ ನನ್ನ ಕಡೆಯಿಂದ, ನಮ್ಮ ವಾಹಿನಿ ಕಡೆಯಿಂದ, ನಮ್ಮ ಎಲ್ಲ SSLCಯ ವಿದ್ಯಾರ್ಥಿಗಳಿಗೂ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀರಿ. ಆದರೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ತುಂಬ ಜನ ಏನು ಮಾಡ್ತಾರೆ, ಸ್ವಲ್ಪ ಓದೋರಲ್ಲಿ ಚೆನ್ನಾಗಿರೋರಾಗ್ಲಿ, ಚೆನ್ನಾಗಿಲ್ಲದೆ ಇರೋರಾಗ್ಲಿ, ಎಕ್ಸಾಮಲ್ಲಿ ಫೇಲ್ ಆದೆ ಅನ್ಕೊಳ್ಳೇನೆ ಬೇರೆ ಥರ ಡಿಸಿಷನ್ಸ್ ತಗೋಬೇಕು ಅನ್ಕೊತಾರೆ. ಜೀವಕ್ಕೆ ಹಾನಿ ಮಾಡ್ಕೊಳೋದಾಗ್ಲಿ, ಅಥವಾ ಇನ್ನು ಮನೆ ಬಿಟ್ಟು ಹೋಗೋದಾಗ್ಲಿ, ಅಥವಾ ಡಿಪ್ರೆಷನಿಗೆ ಹೋಗೋದಾಗ್ಲಿ, ಈ ಥರ ಎಲ್ಲ ಯೋಚನೆಗಳು ಮಾಡ್ತಾರೆ. ದಯವಿಟ್ಟು ಆ ಥರದ್ದು ಏನೂ ಮಾಡಬೇಡಿ. SSLC ಪರೀಕ್ಷೆಯಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ಜೀವನ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ನೋಡಿ, ಎಜುಕೇಷನಿಂದ ಅಷ್ಟೇ ಜೀವನ ನಡಿಬೇಕಂತ ಏನೂ ಇಲ್ಲ. ಬದುಕೋಕ್ಕೆ ಸಾವಿರಾರು ದಾರಿ ಇದೆ. ಹುಟ್ಟಿಸಿದ ದೇವರು ಹುಲ್ಮೇಯಿಸ್ತೇ ಇರಲ್ಲ ಅಂತ ಗಾದೆ ಮಾತೇ ಇದೆ. ಸೊ ತುಂಬ ಕ್ಷೇತ್ರಗಳಲ್ಲಿ ನೀವು ಸಾಧನೆಗಳನ್ನ ಮಾಡ್ಬೋದು, ಇದೊಂದೇ ಅಲ್ಲ. ಸೊ ಧೈರ್ಯವಾಗಿರಿ, ಕಾನ್ಫಿಡೆಂಟ್ ಆಗಿರಿ, ಎಲ್ಲೂ ಕೂಡ ನಿಮ್ಮ ಧೈರ್ಯನ ಕಳ್ಕೊಬೇಡಿ. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಕಡೆಯಿಂದ ನಮ್ಮ ಕರ್ನಾಟಕದ ಎಲ್ಲ SSLC ಪ್ರಿಯ ವಿದ್ಯಾರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ, ಚೆನ್ನಾಗಿ ಬರೀರಿ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.